ಎಲ್ರಿಗೂ ನಮಸ್ಕಾರ. ನಾನು ನಯನ. ಐಪಿಎಲ್ ಅಂದಾಕ್ಷಣ ಎಲ್ರಿಗೂ ನೆನಪಾಗುವ ತಂಡಗಳಲ್ಲಿ ಸಿಎಸ್ಕೆ ಕೂಡ ಒಂದು. ಯಾಕಂದ್ರೆ 5 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಈ ತಂಡ 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲೂ ಬಲಿಷ್ಠ ತಂಡವಾಗಿದ್ದು ಗೆಲುವಿನ ರಣಕೇಕೆಯನ್ನ ಹಾಕ್ತಿದೆ. ಈಗಾಗಲೇ 2 ಪಂದ್ಯಗಳನ್ನಾಡಿರುವ ಸಿಎಸ್ಕೆ ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕೌಶಲ್ಯದಿಂದ ಪಾಯಿಂಟ್ ಟೇಬಲ್ ನಲ್ಲಿ 2 ಪಂದ್ಯಗಳನ್ನು ಗೆದ್ದು 4 ಅಂಕಗಳೊಂದಿಗೆ ಅಗ್ರಗಣ್ಯ ಸ್ಥಾನದಲ್ಲಿದೆ. ಸಿಎಸ್ಕೆ ಯಾಕಿಷ್ಟು ಬಲಿಷ್ಠ ತಂಡವಾಗಿದೆ ಅಂದ್ರೆ ಅದಕ್ಕೆ ತಂಡದಲ್ಲಿರುವಂತಹ ಆಟಗಾರರೇ ಕಾರಣ. 10 ಕೋಟಿ 20 ಕೋಟಿ ಕೊಟ್ಟ ಆಟಗಾರರಿಗಿಂತ 1 ಕೋಟಿ 2 ಕೋಟಿ ಕೊಟ್ಟ ಆಟಗಾರರೇ ದೈತ್ಯರಾಗಿ ಎದುರಾಳಿ ತಂಡಕ್ಕೆ ಟಕ್ಕರ್ ಕೊಡ್ತಿದ್ದಾರೆ. ಹಾಗಾದ್ರೆ ಐಪಿಎಲ್ ನ ಬಿಡ್ಡಿಂಗ್ ಪ್ರಕ್ರಿಯೆ ಹೇಗಿತ್ತು? ಸಿಎಸ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ಎಷ್ಟು ಕೋಟಿ ಕೊಟ್ಟು ಆಟಗಾರರನ್ನ ಖರೀದಿ ಮಾಡಿದೆ? ಖರೀದಿ ಮಾಡಿರುವ ಆಟಗಾರರು ತಂಡಕ್ಕೆ ಜೀವ ತುಂಬುತ್ತಾ ಇರೋದು ಹೇಗೆ? ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. 2024ರ 17ನೇ ಆವೃತ್ತಿ ಐಪಿಎಲ್ ಪ್ರಾರಂಭವಾಗಿದ್ದು ದಿನದಿಂದ ದಿನಕ್ಕೆ ಪಂದ್ಯಗಳ ಕುತೂಹಲ ಹೆಚ್ಚಾಗ್ತಾ ಇದೆ. ಐಪಿಎಲ್ ಪ್ರಾರಂಭವಾಗುವುದೇ ಬಿಡ್ಡಿಂಗ್ ಮೂಲಕ, ಅಂದ್ರೆ ತಂಡಗಳಿಗೆ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡುವ ಮೂಲಕ. ಇಲ್ಲಿ ಫ್ರಾಂಚೈಸಿಗಳು ಯಾವ ಆಟಗಾರರನ್ನ ಖರೀದಿ ಮಾಡ್ತಾರೋ ಅದರ ಮೇಲೆ ತಂಡದ ಬಲಾಬಲ ನಿರ್ಧಾರವಾಗಿರುತ್ತೆ. ಈ ಬಾರಿಯ ಐಪಿಎಲ್ ನಲ್ಲೂ ಹರಾಜು ಪ್ರಕ್ರಿಯೆ ಭರ್ಜರಿಯಾಗಿಯೇ ನಡೆದಿತ್ತು. ಇನ್ನೊಂದು ವಿಚಾರ ಏನು ಅಂದ್ರೆ ಐಪಿಎಲ್ ನ ಬಹುಮಾನ ಇರೋದೇ 15 ಕೋಟಿ ರೂಪಾಯಿ. ಆದ್ರೆ ಈ ಬಾರಿ ಹರಾಜು ಪ್ರಕ್ರಿಯೆಯಲ್ಲಿ ಕೆಲವು ಆಟಗಾರರಿಗೆ 20 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಕೊಟ್ಟು ಖರೀದಿ ಮಾಡಲಾಗಿದೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಮಾತ್ರ ಕಡಿಮೆ ಬೆಲೆಗೆ ಆಟಗಾರರನ್ನು ಕೊಂಡು ದೊಡ್ಡ ಮಟ್ಟದಲ್ಲಿ ಗೆಲುವು ದಾಖಲಿಸ್ತಾ ಇದೆ. ಹಾಗಾದ್ರೆ ಸಿಎಸ್ಕೆ ತಂಡದ ಆಟಗಾರರು ಹೇಗೆ ಆಡ್ತಿದ್ದಾರೆ? ಅದಕ್ಕೆ ಸಿಎಸ್ಕೆ ಖರ್ಚು ಮಾಡಿರುವ ಹಣ ಎಷ್ಟು? ಅದನ್ನೆಲ್ಲ ನೋಡ್ತಾ ಹೋಗೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ 17ನೇ ಆವೃತ್ತಿಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಬಲಿಷ್ಠ ಪಡೆಯನ್ನೇ ರೂಪಿಸಿದೆ. ಹರಾಜಿಗೂ ಮುಂಚೆ 19 ಆಟಗಾರರನ್ನ ಉಳಿಸಿಕೊಂಡಿದ್ದ ಸಿಎಸ್ಕೆ ಆಕ್ಷನ್ ಮೂಲಕ 6 ಆಟಗಾರರನ್ನ ಖರೀದಿ ಮಾಡಿತು. ವಿಶೇಷ ಏನು ಅಂದ್ರೆ ಈ ಆಟಗಾರರಲ್ಲಿ ಇಬ್ಬರು ನ್ಯೂಜಿಲೆಂಡ್ ಕ್ರಿಕೆಟಿಗರು. ನ್ಯೂಜಿಲೆಂಡ್ ತಂಡದ ಮಧ್ಯಮ ಕ್ರಮಾಂಕದ ಬಲಿಷ್ಠ ಬ್ಯಾಟರ್ ಡೇಲ್ ಮಿಚೆಲ್ ಅವರನ್ನ ಬರೋಬ್ಬರಿ 14 ಕೋಟಿ ರೂಪಾಯಿ ನೀಡಿ ಸಿಎಸ್ಕೆ ಖರೀದಿ ಮಾಡಿತ್ತು. ಹಾಗೆ ಕಿವೀಸ್ ಪಡೆಯ ಯುವ ಆಲ್ರೌಂಡರ್ ಆಟಗಾರ ರಚಿನ್ ರವೀಂದ್ರ ಅವರನ್ನ 1.8 ಕೋಟಿ ರೂಪಾಯಿಗೆ ಖರೀದಿ ಮಾಡಲಾಗಿತ್ತು. ಇದರ ಜೊತೆಗೆ ಈ ಬಾರಿಯ ಹರಾಜಿನ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿಸಿದ 3ನೇ ವಿದೇಶಿ ಆಟಗಾರ ಅಂದ್ರೆ ಅದು ಮುಸಾಫಿರ್ ರೆಹಮಾನ್. ಬಾಂಗ್ಲಾದೇಶದ ಎಡಗೈ ವೇಗಿಯನ್ನ ಸಿಎಸ್ಕೆ 2 ಕೋಟಿ ರೂಪಾಯಿ ಮೂಲ ಬೆಲೆಗೆ ತಂಡಕ್ಕೆ ಬರಮಾಡಿಕೊಂಡಿತ್ತು. ಇದರ ಜೊತೆಗೆ ಟೀಂ ಇಂಡಿಯಾ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಅವರನ್ನ 4 ಕೋಟಿ ರೂಪಾಯಿ ನೀಡಿ ಆಯ್ಕೆ ಮಾಡಿಕೊಂಡಿತ್ತು. ಇವರ ಜೊತೆ ಯುವ ಆಟಗಾರರಾದ ಸಮೀರ್ ರಿಜ್ವಿ, ಅವಿನಾಶ್ ಕೂಡ ಸಿಎಸ್ಕೆ ತಂಡಕ್ಕೆ ಎಂಟ್ರಿ ಪಡೆದುಕೊಂಡಿದ್ರು. ಇಲ್ಲಿ ಅವಿನಾಶ್ ಅವರನ್ನ ಕೇವಲ 20 ಲಕ್ಷ ರೂಪಾಯಿಗೆ ಖರೀದಿಸಿದ್ರೆ ಸಮೀರ್ ರಿಜ್ವಿ ಅವರನ್ನ ಬರೋಬ್ಬರಿ 8.40 ಕೋಟಿಗೆ ಖರೀದಿ ಮಾಡಲಾಗಿದೆ. ಸಿಎಸ್ಕೆ ಟೀಮ್ಗೆ ಅತಿ ಕಡಿಮೆ ಬೆಲೆಗೆ ಬಿಡ್ಡಾದವರಲ್ಲಿ ರಚಿನ್ ರವೀಂದ್ರ ಕೂಡ ಒಬ್ರು. ಆದ್ರೆ ಚೆನ್ನೈ ಟೀಮ್ನಲ್ಲಿ ರಚಿನ್ ದೈತ್ಯನಾಗಿ ಕಾಣ್ತಿದ್ದಾರೆ. ಅವರ ಆಟದ ವೈಖರಿ, ಬ್ಯಾಟಿಂಗ್ ಶೈಲಿ, ಸ್ಟ್ರೈಕ್ ರೇಟ್ ಎಲ್ಲವೂ ಕೂಡ ಉತ್ತಮವಾಗಿದೆ. ಅಷ್ಟಕ್ಕೂ ರಚಿನ್ ರವೀಂದ್ರ ನ್ಯೂಜಿಲೆಂಡ್ ತಂಡದ ಆಟಗಾರ. ಕಳೆದ T20 ವಿಶ್ವಕಪ್ನಲ್ಲೂ ರಚಿನ್ ರವೀಂದ್ರ ಎಲ್ಲರ ಗಮನ ಸೆಳೆದಿದ್ರು. ಜೊತೆಗೆ ಇದೇ ಮೊದಲ ಬಾರಿಗೆ ಐಪಿಎಲ್ ಪ್ರವೇಶಿಸಿದ್ದಾರೆ. ಮೊದಲ ಪ್ರವೇಶದಲ್ಲಿಯೇ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಈ ಬಾರಿ ಐಪಿಎಲ್ ನಲ್ಲಿ ಮೊದಲ ಪಂದ್ಯ ನಡೆದಿದ್ದು ಸಿಎಸ್ಕೆ ಮತ್ತು ಆರ್ಸಿಬಿ ನಡುವೆ. ಈ ಪಂದ್ಯದಲ್ಲಿ ಮೊದಲ ಬ್ಯಾಟರ್ ಆಗಿ ಎಂಟ್ರಿ ಕೊಟ್ಟ ರಚಿನ್ 15 ಬಾಲ್ಗೆ 37 ರನ್ ಸಿಡಿಸಿ ಆ ಪಂದ್ಯದಲ್ಲಿ ಚೆನ್ನೈ ಪರ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಇಲ್ಲಿ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ದಾಖಲು ಮಾಡಿದ್ದು ಕೂಡ ರಚಿನ್ನೇ. ಬರೋಬ್ಬರಿ 246.67 ಸ್ಟ್ರೈಕ್ ರೇಟ್ ನಲ್ಲಿ ಆಟ ಆಡಿದ್ರು. ಜೊತೆಗೆ ಈ ಪಂದ್ಯದಲ್ಲಿ 1 ವಿಕೆಟ್ ಅನ್ನು ಕೂಡ ಕಬಳಿಸಿದ್ರು. ಇನ್ನು ಚೆನ್ನೈ ಗುಜರಾತ್ ಟೈಟನ್ಸ್ ನಡುವೆ ನಡೆದಂತ 2ನೇ ಪಂದ್ಯದಲ್ಲಿಯೂ ಕೂಡ ರಚಿನ್ ಮೋಡಿ ಮಾಡಿದ್ರು. 20 ಬಾಲಿಗೆ 6 ಬೌಂಡ್ರಿ 3 ಸಿಕ್ಸ್ ಸಿಡಿಸಿ 230 ಸ್ಟ್ರೈಕ್ ರೇಟ್ ನಲ್ಲಿ 46 ರನ್ ದಾಖಲಿಸಿದ್ರು. ಜೊತೆಗೆ ಇಲ್ಲಿ ರಚಿನ್ 3 ಕ್ಯಾಚ್ ಹಿಡಿದು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಮೂಲಕ ಚೆನ್ನೈನಲ್ಲಿ ರಚಿನ್ ಭರವಸೆಯ ಆಟಗಾರನಾಗಿ ಕಾಣಿಸಿಕೊಳ್ತಿದ್ದಾರೆ. ಯಾವುದೇ ಪಂದ್ಯ ಇರಲಿ, ಒಂದು ತಂಡ ಗೆಲ್ಲಬೇಕು ಅಂದ್ರೆ ಆ ತಂಡದ ಬ್ಯಾಟಿಂಗ್ ಪ್ರದರ್ಶನ ಎಷ್ಟು ಮುಖ್ಯವೋ ಬೌಲಿಂಗ್ ಕೌಶಲ್ಯ ಕೂಡ ಅಷ್ಟೇ ಮುಖ್ಯ. ಸಿಎಸ್ಕೆ ಇದನ್ನೆಲ್ಲ ಬಹಳ ಅಳೆದು ತೂಗಿ ತಂಡವನ್ನ ಕಟ್ಟಿದೆ. ಎಸ್, ಚೆನ್ನೈ ಪರ ಮೋಡಿ ಮಾಡ್ತಾ ಇರುವ ಇನ್ನೊಬ್ಬ ಆಟಗಾರ ಅಂದ್ರೆ ಮುಸಾಫಿರ್ ರೆಹಮಾನ್. ಬಾಂಗ್ಲಾದೇಶದ ಬೌಲರ್ ಮುಸ್ತಾಫಿರ್ ರೆಹಮಾನ್ ಚೆನ್ನೈನಲ್ಲೂ ಕಮಾಲ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಆಟಗಾರನನ್ನ ಸಿಎಸ್ಕೆ ಬರಮಾಡಿಕೊಂಡಿದ್ದು ಕೇವಲ 2 ಕೋಟಿ ರೂಪಾಯಿಗೆ. ಆದ್ರೆ ಈ ಆಟಗಾರ ತಂಡಕ್ಕೆ ಉತ್ತಮ ಬಲವನ್ನ ತುಂಬುತ್ತಿದ್ದಾರೆ. ಮುಸ್ತಾಫಿರ್ ರೆಹಮಾನ್ ಚೆನ್ನೈ ಆಡಿರುವ 2 ಪಂದ್ಯಗಳಲ್ಲಿ ತಮ್ಮ ಅದ್ಭುತ ಬೌಲಿಂಗ್ ನಿಂದ 6 ವಿಕೆಟ್ ಕಿತ್ತು ಈ ಬಾರಿಯ ಐಪಿಎಲ್ 2024ರ ಪರ್ಪಲ್ ಕ್ಯಾಪ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು. ಈ ಹಿಂದೆ ಟೀಂ ಇಂಡಿಯಾ ಮತ್ತು ಬಾಂಗ್ಲಾ ನಡುವಿನ ಪಂದ್ಯದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ರನ್ ಓಡುವ ಸಂದರ್ಭದಲ್ಲಿ ಅಡ್ಡ ಬಂದಿದೆ ಈ ಮುಸ್ತಾಫಿರ್. ಪದೇ ಪದೇ ಅಡ್ಡ ಬಂದಾಗ ಕ್ಯಾಪ್ಟನ್ ಕೂಲ್ ಎಂಎಸ್ಡಿ ಗರಂ ಆಗಿ ಡಿಚ್ಚಿ ಕೊಟ್ಟಿದ್ರು. ಸದ್ಯ ಅದೇ ಬೌಲರ್ ಅನ್ನ ಸಿಎಸ್ಕೆ ತಂಡ ಸೇರಿಸಿಕೊಂಡಿರೋದು ವಿಶೇಷ.
ಏನೇ ಇದ್ರೂ ಚೆನ್ನೈ ಮ್ಯಾನೇಜ್ಮೆಂಟ್ ಅಳೆದು ತೂಗಿ ಆಟಗಾರರನ್ನ ಖರೀದಿ ಮಾಡಿ ತಂಡವನ್ನ ಬಲಿಷ್ಠ ತಂಡವನ್ನಾಗಿ ಮಾಡಿಕೊಂಡಿರೋದು ವಿಶೇಷ. ಕೇವಲ ಇವರಷ್ಟೇ ಅಲ್ಲ, ಶಿವಂ ದುಬೆ ಕೂಡ ಈ ಬಾರಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದು ತಂಡದ ಮೊತ್ತದಲ್ಲಿ ಸಿಂಹಪಾಲು ಹೊಂದಿದ್ದಾರೆ. ಈ ಎಲ್ಲ ಆಟಗಾರರ ಪರಿಶ್ರಮದಿಂದ ಸಿಎಸ್ಕೆ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ. ಇನ್ನು ಕ್ಯಾಪ್ಟನ್ ಕೂಲ್ MS ಧೋನಿ ಕೂಡ ಯುವ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಜೊತೆಗೆ ಪ್ರತಿ ಬಾರಿಯೂ ಚೆನ್ನೈ ಹೀಗೆ ಕಡಿಮೆ ಬೆಲೆಗೆ ಆಟಗಾರರನ್ನ ಪಡೆದು ಅವರನ್ನ ಉತ್ತಮವಾಗಿ ಟ್ರೈನ್ ಮಾಡಿ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾ ಇದೆ. ಪ್ರತಿಯೊಬ್ಬ ಆಟಗಾರರು ಉತ್ತಮ ಆಟ ಆಡ್ತಾ ಇರೋದೇ ಎದುರಾಳಿಗಳಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ 6ನೇ ಬಾರಿ ಚೆನ್ನೈ ತಂಡ IPL ಟ್ರೋಫಿಗೆ ಮುತ್ತಿಕ್ಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.